ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು ಮೈನಾ. ಧ್ರುವರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಿನ್ನೆ ನೀವು ಕಮಿಷನರ್ ಸಾಹೇಬ್ರನ್ನ ನೋಡಿ ಮಾತಾಡಿದ್ರಾ? ಹಾ, ನಾನು ಕಮಿಷನರ್ ಹತ್ರ ಮಾತಾಡ್ದೆ. ನನ್ನ ಕಣ್ಮುಂದೆನೆ ಅವ್ರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಸರ್, ನೀವು ಕಮಿಷನರ್ ಸಾಹೇಬ್ರ ಹತ್ರನೇ ಮಾತಾಡಿದ್ರಾ? ನೀವ್ ಹೇಳ್ತಿರೋದು ನಿಜನಾ ಸರ್? ಮೈನಾ, ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳ್ತಿದ್ಯಾ? ನನ್ನ ಕಣ್ಣು ಮುಂದೆನೆ ಅವ್ರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಹಾಗಲ್ಲ ಸರ್, ಅದು ಧ್ರುವರ್ ಸಿಕ್ಕಿಲ್ವಲ್ಲ, ಅದಕ್ಕೆ ಕೇಳ್ದೆ. ಹೆದರ್ಬೇಡ, ಸಿಕ್ಕೇ ಸಿಗ್ತಾನೆ. ಆ ಧ್ರುವ ಸಿಗೋದ್ರ ಜೊತೆಗೆ ನಿನ್ನ ಜೀವನಕ್ಕೆ ಒಂದು ಒಳ್ಳೆ ಉತ್ತರನೂ ಸಿಗುತ್ತೆ. ಅಲ್ಲ ಸರ್, ನೀವು ಕಮಿಷನರ್ ಸಾಹೇಬ್ರ ಹತ್ರ ಹೋಗಿ ಮಾತಾಡಿದ್ರ ಅಂತ? ಮೈನಾ, ನಾನು ಈ ಕಾರು ಓಡಿಸ್ತಾ ಇದ್ದೀನಿ, ನಾನು ಆಮೇಲೆ ಮಾಡ್ತೀನಿ. ಬಾಯ್. ಅಲ್ಲ ಸರ್, ಅದು ಸರ್ ಸರ್ ಕೇಳಿಸ್ತಿದ್ಯಾ? ಆಯ್ತು ಡಾರ್ಲಿಂಗ್, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದನ್ನು ಮುಗಿಸ್ಕೊಂಡು ಇವತ್ತು ಖಂಡಿತ ಬಂದು ಮೀಟ್ ಮಾಡ್ತೀನಿ. ಓಕೆ ಓಕೆ ಡಾರ್ಲಿಂಗ್, ನಾನು ಆಮೇಲೆ ಫೋನ್ ಮಾಡ್ತೀನಿ ನಿಂಗೆ. ಏಯ್ ಏಯ್ ಇದೇಳೋ. ಎದಳೋ, ನೆನ್ನೆಯಿಂದ ಊಟನೂ ಕೂಡ ಮಾಡಿಲ್ಲ ಬಾಸ್. ಬಾಯಿ ಬಿಡ್ಸೋಣ ಅಂದ್ರೆ ಏನು ಹೇಳ್ತಾ ಇಲ್ಲ. ಏನೋ ನೀನು ತುಂಬ ಸ್ಟ್ರಾಂಗು, ನಿನಗೆ ಯಾರಿಂದಲೂ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ಇಲ್ಲಿವರೆಗೂ ನನ್ನ ದ್ರೋಹಿಗಳಿಗೂ ನಾನು ಕೆಟ್ಟದಾಗಿ ಯೋಚನೆ ಮಾಡ್ತೇವೆ ನಾನು. ಆದರೆ ನಿನ್ನಿಂದಾಗಿ ಇದೆಲ್ಲ ಮಾಡಬೇಕಾಯ್ತು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿಜ ಏನು ಅಂತ ಒಪ್ಕೊ. ಇಲ್ಲ ಅಂದರೆ ಮೈನಾ ವಿಚಾರ ಬಂದರೆ ಬರೀ ಇದಲ್ಲ, ಪುಷ್ಪಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾನೆ. ಮಗಳು, ನಿಜ ಏನಂತ ಹೇಳೋ. ಸರ್, ಮೈನಾ ಅವ್ರನ್ನ ನಾನೇನು ಮಾಡಿಲ್ಲ ಸರ್. ಮತ್ತೆ ಸುಳ್ಳು ಹೇಳಬೇಡ. ಏಯ್ ಬಾಸ್ ಕೇಳ್ತಾ ಇದ್ದಾರಲ್ಲ, ಹೇಳೋ. ಬಾಸ್, ಇವನಿಗೆ ಮೈ ಹುಷಾರಿಲ್ಲ ಬಾಸ್, ಹೆವಿ ಸುಡ್ತಾ ಇದೆ. ಬಾಸ್, ನಾವೇನು ಮಾಡಿಲ್ಲ ಬಾಸ್. ಮೈ ಸುಡ್ತಾ ಇರೋದಕ್ಕೆ ಇವ್ರು ಯಾರು ಕಾರಣ ಅಲ್ಲ ಸರ್. ಸರ್, ನಿನ್ನೆ ಬೆಳಿಗ್ಗೆ ಎದ್ದಾಗಲೇ ನನ್ನ ಟೆಂಪ್ರೇಚರ್ 103 ಡಿಗ್ರಿ ಇತ್ತು ಸರ್. ಆಗ ಆಸ್ಪತ್ರೆಗೆ ಹೋಗೋದಕ್ಕೂ ಮುಂಚೆ